ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. LPG ಸಿಲಿಂಡರ್ ದರವನ್ನು ಏರಿಕೆ ಮಾಡಿಬಿಟ್ಟಿದೆ ಕೇಂದ್ರ ಸರ್ಕಾರ. ಪ್ರತಿ ಸಿಲಿಂಡರ್ ಬೆಲೆ 50 ರೂಪಾಯಿ ಹೆಚ್ಚು ಮಾಡಿದೆ ಕೇಂದ್ರ. 14.2 kg ಸಿಲಿಂಡರ್ ದರವನ್ನು 855 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಏರಿಕೆ ಬೆನ್ನಲ್ಲೇ, ಅಂದರೆ ಏನು ಪೆಟ್ರೋಲ್ ಡೀಸೆಲ್ ದರ ಏನು ಏರಿಕೆ ಆಗಿತ್ತಲ್ಲ, ಅದರ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಕೇಂದ್ರ ಸರ್ಕಾರದ ವಕ್ಫ್ ವಿರುದ್ಧ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿಪಕ್ಷಗಳು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. LPG ಸಿಲಿಂಡರ್ ದರ ಏರಿಸಿದಂತಹ ಕೇಂದ್ರ ಸರ್ಕಾರದ ನೀತಿ ಏನಿದೆ ಅದರ ವಿರುದ್ಧವಾಗಿ CM ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು, ವಿಪಕ್ಷಗಳು ಕೂಡ ತೀವ್ರ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಸಾಮಾನ್ಯರ ಒಂದು ಜೀವನ ಏನಿದೆ ಅದರ ಮೇಲೆ ಬರ ಎಳಿತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಮೋದಿ ಸರ್ಕಾರದ ನೀತಿ ಏನಿದೆಯಲ್ಲ ಅದನ್ನು ಖಂಡಿಸ್ತಾ ಇದ್ದಾರೆ. 50 ರೂಪಾಯಿ ನೋಡಿ, ಒಂದೇ ಬಾರಿಗೆ 50 ರೂಪಾಯಿ ಏರಿಸಿರುವಂಥದ್ದು ನಿಜವಾಗಲೂ ಕೂಡ ಶಾಕಿಂಗ್ ಇದೆ. ಇದಕ್ಕೂ ಮುಂಚೆ 805 ರೂಪಾಯಿಗೆ ಸಿಲಿಂಡರ್ ಬರ್ತಾ ಇತ್ತು, 14.2 kg ಸಿಲಿಂಡರ್. ಆದರೆ ಈಗ 855 ರೂಪಾಯಿ ಆಗಿರುವಂಥದ್ದು. ದಿಢೀರಂತ 50 ರೂಪಾಯಿ ಏರಿಸಿದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೊರೆ ಆಗೇ ಆಗುತ್ತದೆ. ಆಸ್ ಯೂಶುವಲ್ ಕೇಂದ್ರ ಸರ್ಕಾರ ಕೆಲವೊಂದು ಬಾರಿ ಇಲ್ಲಿರುವಂತಹ ರಾಜ್ಯ BJP ನಾಯಕರು ಕೂಡ ಮಾತನಾಡಬೇಕು. ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಂತಹ ತಕ್ಷಣವೇ, ಅಂದರೆ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏರಿಕೆ ಆಗ್ತಾ ಇರುವಂತಹ ಬೆಲೆ ಏರಿಕೆ ಬಗ್ಗೆ BJP ನಾಯಕರು ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಬೀದಿಗಿಳಿದು ಹೋರಾಟವನ್ನು ಕೂಡ ನಡೆಸೋದಕ್ಕೆ BJP ನಾಯಕರು ಪ್ಲಾನ್ ಮೇಲೆ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ 50 ರೂಪಾಯಿ ಸಿಲಿಂಡರ್ ದರವನ್ನು ಏರಿಕೆ ಮಾಡಿದೆ. ಅದರ ಬಗ್ಗೆ ಯಾರು ಕೂಡ ಪ್ರತಿಕ್ರಿಯೆ ಕೊಡೋದಿಲ್ಲ. ಏನಾದರೂ ಕೂಡ ಪ್ರತಿಕ್ರಿಯೆ ಕೇಳಿದಂತಹ ಸಂದರ್ಭದಲ್ಲಿ ಇದು ರಾಜ್ಯ ಸರ್ಕಾರಗಳ ನೀತಿಯಿಂದ ಆಗಿರುವಂಥದ್ದು ಅಂತ ಇವರು ಹೇಳ್ತಾರೆ, ಅಥವಾ ಕಾಂಗ್ರೆಸ್ನವರು ಇದು ಕೇಂದ್ರ ಸರ್ಕಾರದ ನೀತಿಯಿಂದ ಆಗಿರೋದಂತ ಅವರು ಹೇಳ್ತಾರೆ. ಇಡೀ ಬೆಲೆ ಏರಿಕೆ ಅಂದರೆ ಕೆಲವೊಂದು ಜನಜೀವನ, ಅಂದರೆ ಜನರ ದಿನನಿತ್ಯದ ದಿನಬಳಕೆಯ ವಸ್ತುಗಳು ಬೆಲೆ ಏನು ಏರಿಕೆ ಆಗಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರದ ನೀತಿಯಿಂದ ನಾವು ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಬೇಕು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಅದಕ್ಕೆ BJPಯವರು ಇವರೇ ಮಾಡಿರೋದು, ಇವರೇ ಎಲ್ಲ ತಪ್ಪು, ಇವ್ರದೇ ಸರಿಯಾದಂತಹ ಕ್ರಮದಲ್ಲಿ ನೀತಿ ಇಲ್ಲ, ಗ್ಯಾರಂಟಿಗಳನ್ನು ಬೇಕಾಬಿಟ್ಟಿ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ವಾಗ್ದಾಳಿಯನ್ನು ನಡೆಸೋರು. ಈಗ ಕೇಂದ್ರ ಸರ್ಕಾರದವರು LPG ದರವನ್ನು ಏರಿಕೆ ಮಾಡಿದಾರಲ್ಲ, ಇದಕ್ಕೇನು ಹೇಳ್ತಾರೆ BJPಯವರು? ಅದಕ್ಕೆ ಇವಾಗಿನೂ ಕೂಡ ಚರ್ಚೆ ಆಗಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ನವರು ಕೂಡ ಮತ್ತು ವಿಪಕ್ಷಗಳು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.